ತಾನಡದ ತಾಯಿ ಮನೆಗೆ ಅರ್ಜುನ ಜೋಜಾಗಿ ಬಂದನಣ್ಣ ಶಿವ ಜೋಜಾಗಿ ಇಳಿದನಲ್ಲಿ ಹಡದಮ್ಮ ಮಗನ ಧನಿಗಾಳ ಕೇಳಿ ಆ ತಾಯಿ ಅರ್ಜುನ ಧನಿಯ ಕೇಳಿ ಮಗನ ಇದರಿಗೆ ಬಂದು ನೋಡ್ತಾಳ ತಾನು ಹಡದ ಮಗನ ಗುರುತ ಆ ತಾಯಿ ತಾನು ಹಡದ ಮಗನ ಗುರುತಾಯಿ ತಾಯಿಗೆ 160 ವರ್ಷ ಅವದಣ್ಣ ಅರುಮುರುವಾಗ್ಯವಣ್ಣ ಗುರುತ ಸಿಗವಲ್ಲದಲ್ಲೋ ತಾಯಿಗೆ ಮಗನದು ಗೊತ್ತೂ ಇಲ್ಲ ಬರ್ತಾಳೋ ಜೋಗೆಂದು ತಿಳಿದಳಾಗ ಬಾರಮ್ಮ ಬಾರಿ ಪಾಂಡವರ ತಾಯಿ ನಾನು ಗುಡ್ಡಗೋಬಾರದಾಗಿ ಅಡವಿ ಅರಣ್ಯದಲ್ಲಿ ನಾನವ ತಿರುಗಿ ಬಂದವನು ಬಾರಿ ಏ ತಾಯಿ ಪರದೇಶಿ ಜೋಗಿ ನಾನು ಅಲ್ಲವ್ವ ನಿನ್ನ ಮಗ ಕಲ್ಲ ತಾಯಿ ಒಬ್ಬವನು ನಿನ್ನ ಮಗ ಹೋದರಮ್ಮ ಇನ್ನು 4 ಮಂದಿ ಇದ್ದು ನಿನಗವ್ವ ಅನ್ನ ನೀಡವಲ್ಲರೇನೆ ತಾಯಿ ನೀರ ಕೊಡವಲ್ಲರೇನೆ ಅಪ್ಪ ಬಾರು ನನ್ನ ಮಗನ ನೀನು ಇವರು 4 ಮಂದಿ ಮಕ್ಕಳು ಹೋಗಿ ಸಿಕ್ಕವನೇ ಹಾರಜೋನ ಬಾರಪ್ಪ ಒಬ್ಬವನ ಇದ್ದಾರಣ್ಣ ನನಗೆ ತಾಯಿ ಅಂತ ನೋಡುತ್ತಿದ್ದ ನನಗಪ್ಪ ಅನ್ನ ನೀಡಿಕೊಡುತ್ತಿದ್ದ ತಾಯಿಗೆ ಜಳಕವನ್ನು ಮಾಡಿಸುತ್ತಿದ್ದ ಅಂಥವನೇ ಹೋದ ಮ್ಯಾಲೆ ನನ್ನ ಜೀವ ಇದ್ದೇನ ಮಾಡಬೇಕು ಮಗನೇ ಇಲ್ಲೇನ ಸುಡಬೇಕು ಅರ್ಜುನ ಆರ್ಯರ ಕೇರಿ ಬಂದ ತಾಯಿದ ಮನೆಯನ್ನು ಬಿಟ್ಟ ನನ್ನ ಆರ್ಯರ ಹೆಣ್ಣ ಮಕ್ಕಳು ಜೋಗಿಗೆ ಮುಚ್ಚಿಬನ ಹಾಕ್ಯಾರಪ್ಪ ಅರ್ಜುನಿಗೆ ಕೈಯನ್ನು ಹಿಡಿಯತಾರು ಯಾವ ದೇಶಪ್ಪ ನಿಂದು ಜೋಗಯ್ಯ ಯಾವ ಸೀಮೆಣ್ಣ ನಿಂದು ಬಾರಪ್ಪ ಏನು ಚಂದ ಕಾಣತೀಯೋ ನಿನ್ನ ಮಾರಿ ನೋಡಿದರೆ ನಾನು ಬರ್ಗಪ್ಪ ಮಾರಿ ನೋಡಿದರೆ ನಾನು ನಮ್ಮ ಮನೆ ಒಳಗ ಬಾರೋ ಜೋಗಪ್ಪ ನೀನು ಮಗನಾಗಿ ಬಾರಪ್ಪ ದವಲತ ಮಾಡಬಾರೋ ಅಮ್ಮಯ್ಯ ಕೇಳ್ರಿ ಅಕ್ಕರ್ಯ ನೀವೇ ತಾಯಿ ಕೇಳ್ರಿ ತಂಗೇರ್ಯ ನೀವೇ ಮನೆಯಲ್ಲಿ ಇರುವಂಥ ಜೋಗಿ ಅಲ್ಲ ನಾನವ ದೇಶ ತಿರುಗವನೇ ಬಾರಿ ತಾಯಿ ಕಾಡಿನಲ್ಲಿ ತಿರುಗನುವ ನನಗವ್ವ ಕಾಡ ನನಗ ತಾಯಿ ತಂದೆ ಅವ್ವ ಗುಡ್ಡ ಬೆಟ್ಟಗಳ ಎಲ್ಲ ಅವರ ಅಣ್ಣ ತಮ್ಮರ ಕಾಣೆ ನನಗವ್ವ ಅವರ ಅಣ್ಣ ತಮ್ಮರಮ್ಮ ನಾನು ಊರಿನಲ್ಲಿ ಇರುವನಲ್ಲ ನಾನವ್ವ ಕಾಡಿನಲ್ಲಿ ಇರುವವನಾನೇ